ಚಾರ್ಲ್ಸ್ ಸ್ಪರ್ಜನ್ ಪ್ರಸಂಗಿಗಳಲ್ಲಿಯೇ ಅಂದರೆ ಪ್ರಸಂಗ ಮಾಡುವವರಿಗೆ ಪ್ರಸಂಗಿಯಾಗಿದ್ರು. ಪ್ರಿನ್ಸ್ ಆಫ್ ಪ್ರೀಚರ್ಸ್ ಎಂಬ ಹೆಸರು ಪಡೆದಿದ್ರು. ಪ್ರಸಂಗಿಗಳಿಗೇ ಪ್ರಸಂಗಿಯಾಗಿದ್ರು ಎಂಬ ಹೆಸರು ಪಡೆದಿದ್ರು. ಕೇಳಿರಿ, ಚಿರುಪ್ರಾಯದಲ್ಲಿ ಅವರು ಸ್ಥಾಪಿಸಿದಂಥ ಒಂದು ಸಭೆ ಬಹಳವಾಗಿ ವಿಸ್ತರಿಸಿತು. ಲಂಡನ್ ಪಟ್ಟಣದಲ್ಲಿಯೇ ಅತ್ಯಂತ ದೊಡ್ಡ ಸಭೆಯಾಗಿ ಅವತರಿಸಿತು. ಅಷ್ಟೇ ಅಲ್ಲ, ಅತ್ಯಂತ ದೊಡ್ಡ ಸಭೆಯನ್ನು ಕೂಡ ಅವರು ಕಟ್ಟಿದ್ರು. ಅಷ್ಟೊಂದು ದೊಡ್ಡ ಸಭೆ ಕಟ್ಟಿದಾಗ ಅನೇಕ ಸಾವಿರಾರು ಜನರು ಆ ಸಭೆಗೆ ಸದಸ್ಯರಾಗಿ ಕೂಡಿ ಬಂದು ದೇವರನ್ನು ಆರಾಧಿಸುವಾಗ ಕೆಲವರು ಸಹಿಸದೆ, ವಿಮರ್ಶಿಸುವವರು ವಿಮರ್ಶಿಸುತ್ತಾ, ತಪ್ಪು ಪ್ರಚಾರ ಮಾಡುವವರು ತಪ್ಪು ಪ್ರಚಾರ ಮಾಡುತ್ತಾ, ದಿನಪತ್ರಿಕೆಗಳಲ್ಲಿ ಅವರ ಬಗ್ಗೆ ತಪ್ಪಾಗಿ ಬರೆಯುತ್ತಾ ಚಾರ್ಲ್ಸ್ ಸ್ಪರ್ಜನ್ ಅವರಿಗೆ ಬಹಳ ವೇದನೆಗೊಳಿಸುತ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರಿಗೆ ಹೇಗಾದರೂ ಮಾಡಿ ತೊಂದರೆಗೊಳಿಸಬೇಕೆಂಬುದಾಗಿ ಒಂದು ದಿನ ಅವರ ಸಭೆಗೆ ಜನರು ಪ್ರವಾಹದಂತೆ ಬರುವಾಗ ಕೆಲವೊಂದು ಜನರು ಅಂದರೆ ಹುಡುಗರು ಗಟ್ಟಿಯಾಗಿ ಕಿರ್ಚಿದ್ರು. ಫೈರ್ ಫೈರ್ ಎಂಬುದಾಗಿ, ಅಯ್ಯೋ ಬೆಂಕಿ ಬೆಂಕಿ, ಇದು ಸುಡ್ತಾ ಇದೆ ಎಂಬುದಾಗಿ ಕಿರ್ಚಾಡುತ್ತಾ ಇದ್ರಂತೆ. ಆ ಮಾತುಗಳನ್ನು ಕೇಳಿ ನಿಜವಾಗ್ಲೂ ಸಭೆ ಸುಟ್ಟೋಗ್ತದ ಅಂದ್ಕೊಂಡು ಸಭೆಯೊಳಗಿದ್ದ ಸಾವಿರಾರು ಜನರು ಒಂದೇ ಸಮನೆ ಎದ್ದು ಹೊರಗೆ ಬರುವಾಗ ಕಾಲ್ ತುಳಿತ ಉಂಟಾಗತ್ತೆ. ಮೆಟ್ರೋಪಾಲಿಟನ್ ಟ್ಯಾಬರ್ನ್ಯಾಕಲ್ ಎಂದು ಕರೆಯಲ್ಪಟ್ಟಂತಹ ಚಾರ್ಲ್ಸ್ ಸ್ಪರ್ಜನ್ ಅವರ ಸಭೆಯೊಳಗೆ 5 ಮಂದಿ ಕಾಲ್ ತುಳಿತದಿಂದ ಸತ್ತು ಹೋದ್ರು. ಆಗ ಚಾರ್ಲ್ಸ್ ಸ್ಪರ್ಜನ್ ಅವರು ಡಿಪ್ರೆಷನ್ಗೆ ಒಳಗಾದ್ರು. ನನ್ನ ಸಭೆಯೊಳಗೆ ಯಾಕೆ ಹೀಗಾಯಿತು, ನನಗೇ ಯಾಕೆ ಹೀಗಾಯಿತು, ಸಭೆಯೊಳಗೆ ಜನರು ಸಾಯುವುದೇನು ಎಂದು ಹೀಗೆ 6 ತಿಂಗಳುಗಳವರೆಗೂ ಚಾರ್ಲ್ಸ್ ಸ್ಪರ್ಜನ್ ಅವರು ಸಭೆಗೇ ಬರಲಿಲ್ಲ. ಎಷ್ಟೇ ಜನರು ಹೋಗಿ ಅವರಿಗೆ ಬೇಡಿಕೊಂಡ್ರೂ ಸಹ ಸಭೆಗೂ ಬರಲಿಲ್ಲ, ಪ್ರಸಂಗ ಮಾಡಲಿಲ್ಲ. ಡಿಪ್ರೆಷನ್ಗೆ ಒಳಗಾದ್ರು. 4 ಗೋಡೆಗಳ ನಡುವೆ ಕತ್ತಲೆಯಲ್ಲಿ ಕೂತ್ಕೊಳ್ತಾ ಇದ್ರು. ಅನೇಕ ಸಂದರ್ಭಗಳಲ್ಲಿ ಸಭೆಯಲ್ಲಿರುವಂತಹ ಸಭಾ ಹಿರಿಯರು ಬಲವಂತವಾಗಿ ಚಾರ್ಲ್ಸ್ ಸ್ಪರ್ಜನ್ ಅವರನ್ನು ಹೊತ್ತುಕೊಂಡು ಬಂದು ಆ ವೇದಿಕೆಯ ಹತ್ತಿರ ಬಲವಂತವಾಗಿ ನಿಲ್ಲಿಸುತ್ತಾ ಇದ್ರು. ಕನಿಷ್ಠ ಹಾಗೇನಾದ್ರೂ ಮಾಡಿದ್ರೆ ವಾಕ್ಯ ಹೇಳ್ತಾರೆ ಎಂಬುದಾಗಿ. ಅಷ್ಟೊಂದು ಡಿಪ್ರೆಷನ್ಗೆ ಒಳಗಾಗಿದ್ರು. ಒಬ್ಬ ಪ್ರಸಂಗಿ, ದೊಡ್ಡ ಪ್ರಸಂಗಿಯಾಗಿದ್ರು, ಆದರೆ ಡಿಪ್ರೆಷನ್ಗೆ ಒಳಗಾಗಿದ್ರು. ವಿನ್ಸ್ಟನ್ ಚರ್ಚಿಲ್ ಎಂಬ ಪ್ರಧಾನಮಂತ್ರಿ ಇಂಗ್ಲೆಂಡ್ ದೇಶಕ್ಕೆ ತನ್ನ ಡೈರಿಯಲ್ಲಿ ಹೀಗೆ ಬರ್ಕೊಂಡಿದ್ರು. ಏನೆಂದು ಗೊತ್ತಾ? ಆ ಕಪ್ಪು ನಾಯಿ ಯಾವಾಗ್ಲೂ ನನ್ನನ್ನು ಬೆನ್ನಟ್ಟುತ್ತಲೇ ಇದೆ ಎಂಬುದಾಗಿ ಬರ್ಕೊಂಡಿದ್ರು. ಯಾವ ಕಪ್ಪು ನಾಯಿ? ಡಿಪ್ರೆಷನ್. ಪ್ರಧಾನಮಂತ್ರಿ ಡಿಪ್ರೆಷನ್ ಹಾದು ಹೋಗ್ತಾ ಇದ್ರು. ಬಹಳ ಬುದ್ಧಿವಂತ ವಾಕ್ಚಾತುರ್ಯವುಳ್ಳಂತಹ ಚರ್ಚಿಲ್ ಡಿಪ್ರೆಷನ್ ಅನ್ನು ಹಾದು ಹೋಗ್ತಾ ಇದ್ರು. ಅದಕ್ಕೆ ಅವರು ಹೇಳ್ತಾ ಇದ್ರು, ಆ ಕಪ್ಪು ನಾಯಿ ನನ್ನನ್ನು ಬೆನ್ನಟ್ಟುತ್ತಲೇ ಇದೆ ಎಂದು, ನನಗೆ ನೆಮ್ಮದಿ ಇಲ್ಲದಂತೆ ಮಾಡುತ್ತೆ, ನನಗೆ ನಿದ್ರೆ ಬರಲಾರದಂತೆ ಮಾಡುತ್ತದೆ ಎಂದು. ಮೂರನೆಯದಾಗಿ ಅಬ್ರಹಾಂ ಲಿಂಕನ್ ಅಮೆರಿಕ ದೇಶಕ್ಕೆ ಪ್ರೆಸಿಡೆಂಟ್ ಆಗಿದ್ರು. ಆದರೆ ಎಷ್ಟೋ ಸೋಲುಗಳನ್ನು ಹಾದು ಹೋದ್ರು. ವಿವಾಹ ವಿಷಯದಲ್ಲಿ ಸೋತು ಹೋದ್ರು, ಪ್ರೀತಿ ವಿಷಯದಲ್ಲಿ ಸೋತು ಹೋದ್ರು, ಉದ್ಯೋಗ ವಿಷಯದಲ್ಲಿ ಸೋತು ಹೋದ್ರು, ರಾಜಕೀಯವಾಗಿ ಸೋತು ಹೋದ್ರು, ಅವರು ಪಟ್ಟ ಪ್ರತಿ ಪ್ರಯತ್ನದಲ್ಲಿ ಸೋತು ಹೋದ್ರು. ಅಂತಹ ಸೋಲುವಿಕೆಯನ್ನು ತಾಳಲಿಕ್ಕಾಗದೆ, ನನ್ನಂತಹ ಭ್ರಷ್ಟನು ಈ ಭೂಮಿಯ ಮೇಲೆ ಮತ್ತೊಬ್ಬನು ಇಲ್ಲವೇ ಏನೋ, ನನ್ನ ಜೀವಿತದಲ್ಲಿಯೇ ಮತ್ತೆ ಒಳ್ಳೆ ದಿನಗಳನ್ನು ನಾನು ನೋಡುವುದೇ ಇಲ್ಲವೇನೋ, ನನ್ನ ಬದುಕು ಇನ್ನು ಇಷ್ಟೇ ಏನೋ ಎಂಬುದಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಪ್ರಯತ್ನ ಮಾಡಿದ್ರು. ಅವರ ಸ್ನೇಹಿತರು ಮಾಡಿದ್ದೇನೆಂದರೆ, ಅವರಿರುವ ಕೋಣೆಯೊಳಗೆ ಶಾರ್ಪ್ ಆಗಿರುವ ಯಾವ ವಸ್ತು ಕೂಡ ಅಲ್ಲಿ ಇಡಲಿಲ್ಲ. ಅದು ಬ್ಲೇಡ್ ಆಗಿರ್ಬೋದು, ಚಾಕು ಆಗಿರ್ಬೋದು, ಇಲ್ಲವೇ ಸೇಫ್ಟಿ ಪಿನ್ ಆಗಿರ್ಬೋದು, ಯಾವುದೇ ಶಾರ್ಪ್ ವಸ್ತುವನ್ನು ಕೂಡ ಅವರ ಕೋಣೆಯಲ್ಲಿ ಇಡ್ತಾ ಇರಲಿಲ್ಲ. ಕಾರಣವೇನೆಂದರೆ ಅಷ್ಟೊಂದು ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ರು. ಏನೋ ನನ್ನ ಬದುಕಲ್ಲೇ ಇನ್ನು ನಾನು ಬೆಳಕು ಕಾಣುವುದಿಲ್ಲವೇನೋ, ಗೆಲ್ಲುವುದಿಲ್ಲವೇನೋ, ನನ್ನ ಬದುಕು ಹೀಗೇ ಇರುತ್ತದೇನೋ, ಯಾರಿಗೆ ಗೊತ್ತು. ಹಾಗೆಯೇ ಎಲಿಯನು ಕೂಡ ಏನೋ ಆ ಇಜಬೇಲಳು ತಾನು ಹೇಳಿದಂತೆಯೇ ಮಾಡುತ್ತಾಳೇನೋ, ನಿಜವಾಗ್ಲೂ ನನ್ನನ್ನು ಸಾಯಿಸುತ್ತಾಳೇನೋ, ಏನೋ. ಜಾಗ್ರತೆಯಿಂದ ಗಮನಿಸಿ ನೋಡಿ. ಪ್ರವಾದಿಯಾದಂತಹ ಏಲಿಯ, ಪ್ರಧಾನಮಂತ್ರಿಯಾದಂತಹ ಚರ್ಚಿಲ್, ಪ್ರೆಸಿಡೆಂಟ್ ಆಗಿರಬಹುದು ಅಬ್ರಹಾಂ ಲಿಂಕನ್, ಪ್ರಸಂಗಿಕನಾಗಿರಬಹುದು ಚಾರ್ಲ್ಸ್ ಸ್ಪರ್ಜನ್, ಇವರೆಲ್ಲ ದೊಡ್ಡ ದೊಡ್ಡ ಗಣ್ಯರೇ. ಆದರೆ ಆಯಾ ಸಂದರ್ಭದಲ್ಲಿ ಡಿಪ್ರೆಷನ್ ಹಾದು ಹೋದ್ರು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಡಿಪ್ರೆಷನ್ ಹಾದು ಹೋಗುವಂಥವರು? ಏನೋ, ಇನ್ನು ನನಗೆ ಮದುವೆ ಆಗೋದಿಲ್ವೇನೋ, ಇನ್ನು ನನಗೆ ಉದ್ಯೋಗವೇ ಸಿಗೋದಿಲ್ವೇನೋ, ಇನ್ಮೇಲೆ ಈ ಅನಾರೋಗ್ಯ ಇಲ್ಲವೇ ರೋಗ ವಾಸಿ ಆಗುವುದಿಲ್ಲವೇನೋ, ನನ್ನ ಕುಟುಂಬ ಕಟ್ಟಲ್ಪಡುವುದಿಲ್ಲವೇನೋ, ನನ್ನ ಮಗನು ಮಾರ್ಪಡುವುದಿಲ್ಲವೇನೋ, ನನ್ನ ಗಂಡ ಮಾರ್ಪಡುವುದಿಲ್ಲವೇನೋ, ನನ್ನ ಬದುಕು ಇನ್ಮೇಲೆ ಇಷ್ಟೇ ಏನೋ ಏನೋ ಎನ್ನುವಂತಹ ಭಯದಿಂದಾಗಲಿ
ಭೀತಿಯಿಂದಾಗಲಿ ಒಂದು ವೇಳೆ ನೀವು ಹಾದು ಹೋಗುತ್ತಾ ಇರುವುದಾದರೆ ವಾಸ್ತವ ಗ್ರಹಿಸಿಕೊಳ್ಳಿರಿ. ಯಾವುದು ಆ ವಾಸ್ತವ? ಏನೋ ಅನ್ನುವುದು ಅನುಮಾನವಾಗಿದೆ. ಯಾವುದರ ಕುರಿತು ನೀವು ಭಯಪಡುತ್ತಾ ಇದ್ದೀರೋ, ಯಾವುದು ಮುಂದೆ ನಡೆಯುತ್ತದೆ ಅಂದುಕೊಳ್ತಾ ಇದ್ದೀರೋ, ದಯವಿಟ್ಟು ಕೇಳಿರಿ. ಹಾಗೆ ನಡೆಯದಂತೆ ನನ್ನ ದೇವರು ತಡೆಯುವುದಕ್ಕಾಗಿ ಶಕ್ತನಾಗಿದ್ದಾರೆ. ಎಲಿಯಾ, ನೀನು ಸಾಯುತ್ತೇನೆ ಅಂದ್ಕೊಳ್ತಾ ಇದ್ದಿ, ಇಲ್ಲವೇ ಇಜ್ಬೇಲಳು ಸಾಯಿಸುತ್ತಾಳೆ ಅಂದ್ಕೊಳ್ತಾ ಇದ್ದಿ. ಇರೋ ವಿಷಯ ಗೊತ್ತಾ ನಿನಗೆ? ಏನು ದೇವರೇ, ಇರೋ ವಿಷಯ ನಿನ್ನ ಜೀವಿತದಲ್ಲಿ ಮರಣವೇ ಇಲ್ಲದಂತೆ ಮಾಡ್ಲಿಕ್ಕಿದ್ದೇನೆ. ಎಲಿಯನ ಜೀವಿತದಲ್ಲಿ ದೇವರು ಮರಣವೇ ಇಲ್ಲದಂತೆ ಮಾಡಿದ್ದಾರೆ. ಅದು ದೇವರು ಅವನ ವಿಷಯದಲ್ಲಿ ಹಾಕಿದ ಉನ್ನತವಾದ ಪ್ರಣಾಳಿಕೆ. ಮರಣವೇ ಹೊಂದಲಾರದಂತೆ ಎಲಿಯನಿಗೆ ಮಾಡುವಾಗ ಎಲಿಯಾ ಏನಂದುಕೊಳ್ತಿದ್ದ? ಎಲ್ಲಿ ಸತ್ತೋಗ್ತೇನೇನೋ, ಹೋಗಿ ಹೋಗಿ ಕೊನೆಗೆ ಆ ಹೆಣ್ಣಿನ ಕೈಯಲ್ಲಿ ಸಾಯುತ್ತೇನೇನೋ, ಯಾರಿಗೆ ಬೇಕು ಈ ಜೀವ, ತೆಗೆದುಕೋ ದೇವರೇ ಅನ್ನುತ್ತಾನೆ. ಡಿಪ್ರೆಷನ್. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಡಿಪ್ರೆಷನ್ ಹಾದು ಹೋಗುತ್ತಾ, ಸೋಲನ್ನು ಹಾದು ಹೋಗುತ್ತಾ, ಆರ್ಥಿಕ ಸಮಸ್ಯೆ ಹಾದು ಹೋಗುತ್ತಾ, ಅನೇಕ ಆಪತ್ತುಗಳನ್ನು ಹಾದು ಹೋಗುತ್ತಾ, ಅನಾರೋಗ್ಯ ಸಮಸ್ಯೆಗಳನ್ನು ಹಾದು ಹೋಗುತ್ತಾ, ನನ್ನ ಪರಿಸ್ಥಿತಿ ಇನ್ನಿಷ್ಟೇ ಏನೋ, ಇನ್ನು ನನ್ನ ಜೀವಿತದಲ್ಲಿ ಒಳ್ಳೆ ದಿನಗಳನ್ನು ನೋಡುವುದಿಲ್ಲವೇನೋ, ನನ್ನ ಜೀವಿತದಲ್ಲಿ ಈ ಕಣ್ಣೀರು ಒರೆಸಲ್ಪಡುವುದಿಲ್ಲವೇನೋ, ಈ ಅವಮಾನ ತೊಲಗುವುದಿಲ್ಲವೇನೋ, ನನ್ನ ಕುಟುಂಬ ಕಟ್ಟಲ್ಪಡುವುದಿಲ್ಲವೇನೋ, ಏನೋ ಎಂದು ಹೇಳ್ತಿರುವುದಾದರೆ ಕ್ರೈಸ್ತಿಯ ಜೀವಿತದಲ್ಲಿ ಏನೋ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕೆಂದರೆ ಅಸಾಧ್ಯವಾದವುಗಳನ್ನು ಸಾಧ್ಯಗೊಳಿಸುವ ದೇವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಇದನ್ನು ನೀವು ನಂಬುತ್ತಾ ಇರುವುದಾದರೆ ಇದ್ದ ಸ್ಥಳದಲ್ಲಿಯೇ ಮೊಳಕಾಲೂರಿ ಎಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥಿಸೋಣ ಬನ್ನಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿ ದೇವರೇ, ನಿಮ್ಮ ವಾಕ್ಯದಿಂದ ನಮ್ಮೆಲ್ಲರಿಗೆ ಸಂಧಿಸಿದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು. ಏನೋ ಎಂಬ ಅನುಮಾನವನ್ನು ಸೈತಾನನು ನಮ್ಮ ಜೀವಿತದಲ್ಲಿಟ್ಟು ನಿರಾಶೆ ಹಾದು ಹೋಗುವಂತೆ ಮಾಡ್ತಿದ್ದಾನೆ, ನಿರುತ್ಸಾಹ ಹಾದು ಹೋಗುವಂತೆ ಮಾಡ್ತಿದ್ದಾನೆ, ನಿರುತ್ಸಾಹಪಡಿಸ್ತಿದ್ದಾನೆ, ನಿರ್ಶಕ್ತರನ್ನಾಗಿ ಮಾಡ್ತಿದ್ದಾನೆ, ನಾವು ಸ್ಥಿರವಾಗಿ ನಿಲ್ಲಲಾರದಂತೆ ನಿರೀಕ್ಷೆ ಇಲ್ಲದವರಾಗಿರುವಂತೆ ಮಾಡ್ತಿದ್ದಾನೆ. ಏಸಯ್ಯಾ, ಯಾರ್ಯಾರು ಈ ಸಮಯದಲ್ಲಿ ದೇವರೇ ನನ್ನ ಪರಿಸ್ಥಿತಿಯನ್ನು ಒಮ್ಮೆ ನೋಡಿರಿ, ಮರಳು ಕಾಡಾಗಿರುವ ನನ್ನ ಜೀವಿತದಲ್ಲಿ ವರತೆಗಳು ಉಕ್ಕಿ ಹರಿಯುವಂತೆ ಮಾಡು ದೇವರೇ, ಅರಣ್ಯವಾಗಿ ಮಾರ್ಪಟ್ಟ ನನ್ನ ಜೀವಿತದೊಳಗೆ ಅದ್ಭುತವಾದ ಮಾರ್ಗಗಳನ್ನು ಉಂಟುಮಾಡು ದೇವರೇ, ಬಲಹೀನವಾಗಿರುವ ನನ್ನ ಶರೀರವನ್ನು ಬಲಪಡಿಸಿರಿ ದೇವರೇ, ಕುಸಿದು ಬೀಳುವ ನನ್ನ ಕುಟುಂಬವನ್ನು ಕುಸಿದು ಬೀಳದಂತೆ ತಿರುಗಿ ಕಟ್ಟಿರಿ ದೇವರೇ, ಅಲ್ಪವಾಗಿ ಆರಿ ಹೋಗಿರುವ ಆರ್ಥಿಕ ವ್ಯವಸ್ಥೆಯನ್ನು ಆಶೀರ್ವದಿಸಿರಿ ದೇವರೇ. ಈ ದಿನದಿಂದಲೇ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ನಿಮ್ಮ ಮಹತ್ಕಾರ್ಯಗಳನ್ನು ತೋರಿಸಲು ಪ್ರಾರಂಭಿಸಿರಿ ಎಂದು ಹಾಗೆ ಮಾಡುವಂಥವರಾಗಿರುವುದಕ್ಕಾಗಿ ನಿಮಗೆ ಸ್ತುತಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.